ಹಾಕೊಂಡಿದ್ಯಾ? ಮದ್ವೆ ಆಗಿದ್ಯಾ? ಹ್ಞೂ ಅಮ್ಮೋರೆ, ನಾನು ಚಿಕ್ಕ ವಯಸ್ಸಿದ್ದಾಗಲೇ ನಂಗೆ ತೊಟ್ಲು ಮದುವೆ ಆಗೈತೆ. ಈಗ ಸೋಬ್ನ ಮಾಡಿಸ್ಕೊಂಡು ಕರ್ಕೊಂಬಂದವ್ರೆ. ಅಮ್ಮೋರೆ, ನಮ್ಮ ಯಜಮಾನ್ರು ಸಾಕು ಆಗ್ಲೇ ಪುರಾಣ ಶುರು ಮಾಡ್ಕೊಂಡ್ಬಿಟ್ಟಿಯಾ? ನೀನ್ ಹಿಂಗೆ ಮಾತಾಡ್ತಾ ಇದ್ರೆ ಅವ್ವ ಅವ್ರಿಗೆ ಕೋಪ ಬಂದ್ಬಿಟ್ರೆ ಆಟಯ್ಯ. ಏ ಚಂದ್ರಿ, ನನ್ಗೇನು ಕೋಪ ಬಂದಿಲ್ಲ. ಅಯ್ಯೋ ಚಿಕ್ಕವ್ರೆ, ನೀವು ಸುಮ್ಕಿರಿ. ನೀವು ಹಿಂಗೆಲ್ಲ ಸಡ್ಲ ಕೊಟ್ರೆ ಇವಳು ನಿಮ್ಮ ತಲೆ ಮ್ಯಾಗ ಕೂತ್ಕೊಂಡು ಮೇಣು ಸರಿದು ಬಿಡ್ತಾಳ ಆಟಯ್ಯ. ಸುಮ್ಕಿರಿ. ನಿಮಗೆ ಸಾನೆ ಕೆಲಸ ಇದ್ದದೇನೋ ನೋಡ್ಕೊ ಹೋಗ್ರಿ, ನಾನು ಇವಳು ನೋಡ್ಕೊತೀನಿ, ನೀವು ಹೋಗ್ರಿ. ತಲೆ ಕೆಡಿಸ್ಬೇಡ ಅಂದೆ. ನೋಡಿ ಅಯ್ಯೋ ಬಿಡಿ, ಕೈ ಕೈ ಬಿಡಿ. ನಾ ಏನು ತಪ್ಪು ಮಾಡಿದೆ? ಅದೇನು ಅಂಗಡಿರೋ ಒಳ್ಳೆ. ಅಮ್ಮೋರ್ ಪ್ರಶ್ನೆ ಕೇಳ್ತಿದ್ರು, ನಾನು ಉತ್ತರ ಹೇಳ್ತಿದ್ದೆ. ಆಟಯ್ಯ ಅದೇನು ತೆಪ್ಪ? ಇದು ಹುಟ್ಟ ಅಂದರೆ ತೆಪ್ಪ ಯಾಕನೆ? ಅವ್ರ ಜೊತೆ ಹಂಗೆಲ್ಲ ಅಲ್ಲಿ ಕಿಸ್ಕೊಂಡು ಮಾತಾಡಂಗಿಲ್ಲ. ಅವ್ರಿಗೆ ಏನಾದ್ರು ಕೋಪ ಬಂದ್ಬಿಟ್ರೆ ನೀನು ಅಲ್ಲಿ ಉದಿಸ್ಬಿಡ್ತಾರ ಆಟಯ್ಯ. ಹ್ಞೂ. ಅಯ್ಯ, ನಮ್ಮ ಯಜಮಾನ್ರು ರಾತ್ರಿ ಕೋಣೆಯಿಂದ ಈ ಬಂಗ್ಲೆ ಒಳಗೆ ಬಂದಿದ್ರು. ಆಮ್ಯಾಕೆ ವಾಪಸ್ಸೇ ಬರಲಿಲ್ಲ. ಈಗ ಪೂಜೆ ಆದ್ಮ್ಯಾಕೆ ಹಿಂಗೆ ಹೋಗಿದ್ನ ನಾನೇ ನೋಡಿದೆ. ಅದಕ್ಕೆ ಒಸಿ ನೋಡ್ಕೊಂಡು ಹೋಗವ ಅಂತ ಬಂದೆ. ನಾನು ಮಾಡಿದ್ದೇನಾದ್ರು ತೆಪ್ಪಾಯ್ತಾ? ತೆಪ್ಪಯ್ಯ, ನೀ ಮಾಡಿದ್ದು ತಪ್ಪು. ಗಂಡಸರು ಅಂದಕ್ಕೆ 1000 ಕೆಲಸ ಇರ್ತದೆ. ಎಲ್ಲ ಮುಗಿಸ್ಕೊಂಡು ಆಮ್ಯಾಕೆ ಮನೆಗೆ ಬರ್ತಾರೆ. ಏನು ನೀನಿಂದ ಸರಿಗ ಗಂಟ ಹಾಕೊಂಡು ತಿರುಗ್ತಾ ಇರ್ಬೇಕೆ? ನನ್ನ ಗಂಡ ಇಲ್ಲಿ, ನನ್ನ ಗಂಡ ಇಲ್ಲಿ ಅಂತ ಎಲ್ಲ ಕಡೆ ತಿರುಗ್ತಾ ಇದ್ರೆ ನೋಡಿ ಜನ ಏನಂದಾರು? ಒಂದೀಟಾರ ಮಾನ ಮಾರ್ವಾದಿ ಇಲ್ವಾ ನಿನಗೆ? ನಮ್ಮವ್ವ ಯಾವಾಗಲೂ ಹೇಳ್ತಿದ್ಲು, ಗಂಡಂಗೆ ಜಾಸ್ತಿ ಕೆಲಸ ಇದ್ರೆ ಹೆಂಡತಿ ಆದವಳು ಹೆಗ್ಲು ಕೊಡಬೇಕು ಅಂತ. ಅಲ್ಲ, ನಾ ಏನು ಹೆಗ್ಲು ಕೊಡಲ್ಲ ಅಂತ ಹೇಳಿದ್ನ. ಅದಕ್ಕೆ ತಾನೇ ನಾನು ಬಂದಿರೋದು. ಸಿಕ್ಕಿದ್ರೆ ತಾನೇ ಜೊತೆಯಾಗಿರೋಕ್ಕಾಗೋದು. ನಾನು ಅವ್ರನ್ನ ಹುಡ್ಕೊಂಡು ಹೋಯ್ತೇನೆ. ಹುಚ್ಚಿ ನೀನು. ಅಲ್ಲ, ನೀನು ಸುರೇಶ ಇಲ್ಲಿ ಸಿಗ್ತಾನಾ? ಹೇಳು ನೀನು. ಯಾಕೆ ಸಿಗಕ್ಕಿಲ್ಲ? ಸಿಕ್ಕೇ ಸಿಗ್ತಾನೆ. ಠಾತ್ತರಿಯ ಕೊಟ್ಟೋಯ್ತು. ಅಲ್ಲ, ಇದ್ಯಾರ ನೋಡಿದ್ರೆ ಗತಿ ಏನಾಗೋದು ಗೊತ್ತಿದೆ ನಿನ್ಗೆ? ಕಾಲು ಕಾಲು ಮುರಿದು ಮೂಲೆ ಕೂರ್ಸಿರೋರು ಆಟಯ್ಯ. ಅವ್ರನ್ನ ನೋಡಕ್ಕೆ ಅಲ್ವಾ ನಾನು ಈಟೆಲ್ಲ ಮಾಡಿದ್ದು. ಚಂದ್ರವ್ವ, ಅವ್ರನ್ನ ಮಾತಾಡಿಸ್ಬೇಕಂದ್ರೆ ನಾ ಏನ್ ಮಾಡಲಿ ಹೇಳವ್ವ? ಆಟಕ್ಕನ್ ಬಿಡು, ನೋಡುವಂತೆ. ಈಗ ಪೂಜೆ ಮುಗೀತು. ಪೂಜೆ ಮುಗಿದ ಮ್ಯಾಕೆ ಅವರು ಹೊಲ್ತಾ ಹೋಗಿರ್ತಾರೆ. ಚಂದ್ರವ್ವ, ನಾವು ಹೊಲದ ಕಡೆ ಹೋದ್ರೆ ಅವ್ರು ಸಿಗ್ತಾರಲ್ವಾ? ಸಿಗ್ತಾರಲ್ವಾ? ಏಳು ಚಂದ್ರವ್ವ. ಆಟೊಂದು ಆಸೆ ಆಯ್ತಿದ್ದದ ಅವ್ರನ್ನ ನೋಡ್ಬೇಕು ಅಂತ. ಮಕ ನೋಡು, ತಾವ್ರೆ ಅವಂಗ ಅಳ್ಕೊಂಬಿಡ್ತು. ಇರ್ಲಿಕ್ಕಂದ್ಬಿಡು. ಈಗ ದಿವಸ ಸಾಯಂಕಾಲ ಮರುತವ ಕೂತಿರ್ತಾನೆ, ಗೊತ್ತಾಯ್ತಾ? ಯಾವ್ದೇಳು ಅವತ್ತು ಹೋಗಿತ್ತಲ್ಲ ಅದೇ ಮರ. ಅಲ್ಲಿ ಹೋಗ್ಬಿಟ್ರೆ ನೀನು ಏಟ್ ಬೇಕಾರ ಮಾತಾಡ್ಬೋದು, ಯಾರ್ದು ತಾಪತ್ರ ಇಲ್ಲ. ಹೋಯ್ತೀಯಾ? ಆಯ್ತು, ಈಗ ನಡಿ ನೀನು. ನಡಿ 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 ನಡಿ. ಅಯ್ಯಯ್ಯಯ್ಯ, ನಡಿ.
ಏ ಹುಡುಗಿ ನಿಂತ್ಕೋ. ಅವನ ಹೆಸರೇನು? ಸುರೇಶ. ನಿನ್ನ ಹತ್ರ ಬರ್ತಾನೋ ಇಲ್ವೋ? ನಿನ್ ಜೊತೆ ತುಂಬಾ ಹೊತ್ತು ಕಳೀತಾನ? ಇದನ್ನೆಲ್ಲ ಅವಳನ್ನ ಯಾಕೆ ಕೇಳ್ತಾ ಇದ್ದೀರಾ? ಅವಳು ಹೋಗ್ಲಿ ಬಿಡಿ. ನೀ ಹೋಗಮ್ಮ. ನಿಂತ್ಕೋ. ನಾನು ಅವಳ ಹತ್ರ ಮಾತಾಡ್ತಾ ಇರೋದು, ನಿನ್ನ ಹತ್ರ ಅಲ್ವಲ್ಲ. ನಿನಗೆ ಕೇಳೋದಕ್ಕಾಗಿಲ್ಲ ಅಂದ್ರೆ ಕಿವಿಗೆ ಹತ್ತಿ ಇಟ್ಕೋ. ಈಗ ನೀನು ಹೇಳು, ಅವನು ನಿನ್ನ ಜೊತೆ ತುಂಬಾ ಹೊತ್ತು ಕಳೀತಾನ? ಸರಿಯಾಗಿರ್ತಾನ ಅವನು ನಿನ್ನ ಜೊತೆ? ಹೌದು, ಸಂದಾಗಿ ನೋಡ್ಕೋತಾರೆ ನನ್ನ. ಹೊರಡು ಆಗಲ್ಲ. ಗಂಡು ಮಗುವಿನ ತಾಯಿಯಾಗು. ಅರಳುತ್ತಿದೆ, ನಿನಗಾಗಿ ಕಾಯುತ್ತಿದೆ. ಬೆಂಕಿಯ ಬಲೆಯಲ್ಲಿ ಈ ಜೀವ ಬೇಯುತ್ತಿದೆ. ಸುಡುತ್ತಿಹುದು ವಿರಹ ಜ್ವಾಲೆ. ಹಪಹಪಿಸಿ ನೀಯನ್ನ ಸನಿಹ ಬಾ. ಶ್ರೀ, ಈ ಬಳೆ ನೋಡು, ನಮ್ಮ ಅಣ್ಣ ಕೊಡ್ಸಿದ್ದು. ಮನೇಲಿ ಎಲ್ಲರಿಗೂ ತೋರಿಸ್ದೆ, ತುಂಬಾ ಚೆನ್ನಾಗಿದೆ ಅಂದ್ರು. ಗೌರಿ ಅಕ್ಕಂಗೆ ಸ್ವಲ್ಪ ಹೊಟ್ಟೆ ಉರಿತು ಅನ್ಸುತ್ತೆ. ಮುಂದಿನ ವಾರ ನಮ್ಮಣ್ಣ ಸರಾನು ಕೊಡಿಸ್ತಾನೆ. ನೋಡ್ಬೇಕು ಗೌರಿ ಅಕ್ಕನ ಮುಖ. ಮನೇಲಿ ಎಲ್ಲರೂ ಬಳೆ ಚೆನ್ನಾಗಿದೆ ಅಂತ ಹೇಳಿದ್ರು. ನೀನು ಏನಾದ್ರೂ ಹೊಗಳ್ಬಾರ್ದಾ? ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ಶ್ರೀ, ನಾನು ಕೇಳಿದ್ದು ಬಳೆನ. ನಾನು ಹೇಳಿದ್ದು ಈ ಬಾಲೆನ. ಹೇ ಶ್ರೀ, ಆ ಕೋಣೆಲಿಗಳಲ್ಲ ಆ ಹುಡುಗಿ, ಅವಳು ಬೆಳಿಗ್ಗೆ ಮನೆಗೆ ಬಂದಿದ್ಲು. ಅವಳು ಇಲ್ಲಿವರೆಗೂ ಬಂದಿದ್ಲ? ಯಾಕೆ? ನೀನು ನೋಡೋದಕ್ಕೆ ಅನ್ಸುತ್ತೆ. ನಾ ಏನ್ ತಪ್ಪು ಮಾಡಿದೆ ಅಂತ ನಂಗೆ ಇಂಥ ಶಿಕ್ಷೆ ಕೊಡ್ತೀರಾ ನೀವು? ನಾನು ಇಲ್ಲಿ ಬಂದಾಗ್ಲಿಂದಲೂ 3 ಹೊತ್ತು ನಿಮ್ಮ ದಾರಿ ಕಾಯೋದು ಬಿಟ್ರೆ ಬೇರೆ ಏನೂ ಮಾಡಿಲ್ಲ. ನಿಮ್ಮ ಮುಖ ನೋಡದೇ ಇದ್ರು ನಿಮ್ಮ ನಿಯತಿಯಾಗಿ ಇಟ್ಕೊಂಡು ಪೂಜೆ ಮಾಡ್ತಿದ್ದೆ. ಹೋಗಿ ಹೇಳ್ಬಿಡು,
ನೀನು ಅವಳು ಅನ್ಕೊಂಡಿರೋ ಸುರೇಶ ಅಲ್ಲ, ನೀನು ಒಬ್ಬ ಜಮೀನ್ದಾರನ ಮಗ ಅಂತಾನು ಹೋಗಿ ಹೇಳ್ಬಿಡು. ಅವಳನ್ನ ದುಡ್ಡು ಕೊಟ್ಟು ಕೊಂಡ್ಕೊಂಡು ಬಂದಿದ್ದಾರೆ, ನೀನು ಯಜಮಾನ, ಅವಳು ಆಳು. ಈ ಸಂಬಂಧ ಬಿಟ್ರೆ ನಿಮ್ಮಿಬ್ಬರ ಮಧ್ಯ ಬೇರೆ ಯಾವುದು ಸಂಬಂಧ ಇಲ್ಲ ಅಂತಾನು ಹೋಗಿ ಹೇಳ್ಬಿಡು. ಏನ್ ಮಾಡ್ತೀಯ ನೀ ಇಲ್ಲಿ? ಅಯ್ಯ, ಅದೇನು ಒಳ್ಳೆ ಹುಡುಗಿ ಹುಡುಗಿ ಅಂತ ಕರಿತೀರಾ? ನಂಗೇನು ಹೆಸರಿಲ್ವೇ? ಮಲ್ಲಿ ಅಂತ ಕರೀರಿ. ಸರಿ, ಇಷ್ಟೊತ್ತಿನಲ್ಲಿ ಎಲ್ಲಿ ಹೊರಟಿದ್ದೆ? ಏನು? ಎಲ್ಲಿ ಹೊಂಟಿದ್ನ? ನಾ ಎಲ್ಲಿಗೆ ಹೋಗ್ಲಿ? ನಿಮ್ಗೋಸ್ಕರನೇ ಕಾಯ್ತಾ ಕುಂತಿದ್ದೆ. ಅಷ್ಟ್ರಾಗೆ ಆ ಗುಂಡಗಳು ಬಂದ್ಬಿಟ್ರು. ಸರಿ, ಒಳಗಡೆ ಹೋಗು. ಅಲ್ಲ, ಯೋನಾಯ್ತು, ಹೆಂಗಿದ್ಯಾ ಅಂತ ಏನಾರ ಕೇಳ್ತೀರ ನೀವು? ಯೋನು ಕೇಳಕ್ಕಿಲ್ಲ. ಒಳಿಕ್ ಹೋಗ್ಬೇಕಂತೆ, ಒಳಿಕೆ. ಆ ಗೂಂಡೆಗಳನ್ನ ನಾವು ಒತ್ಕೊಂಡು ಹೋಗಿದ್ದಿದ್ರೆ ಯೋನ್ ಮಾಡ್ತಿದ್ರಿ? ಹೆಂಡ್ತಿ ನೋಡ್ಕೊಳ್ಳೋದು ಹಿಂಗೆಯಾ? ಅಲ್ಲ, ನಿಮ್ಮನ್ನೇ ನಂಬಿ ಅಪ್ಪ ಅವ್ವ ನಾನು ಹುಟ್ಟಿದೂರು ಎಲ್ಲ ಬಿಟ್ಟು ಬಂದಿವ್ನಿ. ಆದ್ರೆ ನೀವು ನೋಡಿದ್ರೆ ಒಂದೆರಡು ನಿಮಿಷನೂ ನನ್ನ ತವ ಇರಕ್ಕಾಗಕ್ಕಿಲ್ಲ ಅಲ್ವಾ ನಿಮ್ಗೆ? ನಿಮಗ್ ಸ್ಯಾನೆ ಕೆಲಸ ಇರ್ತೈತೆ ಅಂತ ನನಗೆ ಸದ್ದಾಗ ಗೊತ್ತು. ಅಲ್ಲ, ನಿಮ್ ಹೆಂಡ್ತಿನ ಮಾತಾಡಿಸ್ಬೇಕು ಅಂತ ನಿಮ್ಗೆ ಅನ್ಸಕ್ಕಿಲ್ವಾ? ನಿಮಗ್ ನನ್ಗೆ ಎಪ್ತಿನೇ ಬರಕಿಲ್ಲ ಅನ್ಸ್ತದೆ. ನಂದು ಏನ್ ತೆಪ್ಪೈತೆ ಅಂತ ನಾನು ಹೇಳಿ. ನೀವೇನ್ ಶಿಕ್ಷೆ ಕೊಟ್ರು ಖುಷಿಯಿಂದ ಅನುಭವಿಸ್ತೀನಿ. ಆದ್ರೆ ಈ ತರ ಕೋಪ ಮಾತ್ರ ಮಾಡ್ಕೋಬೇಡಿ, ನಂಗೆ ಏನು ಅರ್ಥ ಆಗಕ್ಕಿಲ್ಲ. ಸರಿ ಆಯ್ತು, ಈಗ ಒಳಗೋಗು. ಅಲ್ಲ, ಒಂದೆರಡು ನಿಮಿಷ ಒಳಗೆ ಬಂದು ಹೋಗಿ.
ಏನಾರ ಈಗ ಬರಲಿಲ್ಲ ಅಂದರೆ ಇಡೀ ರಾತ್ರಿ ನಾನು ಇಲ್ಲೇ ಕುಂತಿರ್ತೀನಿ. ಆ ಗುಂಡಗಳು ಬಂದು ನನ್ನ ಒತ್ಕೊಂಡೋಗ್ಲಿ. ನಿಮ್ಗೆ ಅದೇ ತಾನೇ ಬೇಕಾಗಿರೋದು. ಸರಿ ನಡಿ. ಬನ್ನಿ ಬಳಿಕೆ. ನೀರು ತಕೊಳ್ಳಿ. ಬೇಡ. ಅಯ್ಯೋ ಬ್ಯಾಡ ಬಿಡಿ, ರಾತ್ರಿ ಆಯ್ತು, ಒತ್ತಾಗದೆ. ನಿಮಗೂ ಸ್ಯಾನೆ ಹಸುವಾಗಿರ್ತೈತಲ್ವಾ, ಊಟ ಮಾಡ್ಕೊಂಡು ಹೋಗಿ. ಅಯ್ಯೋ ಅಡುಗೆ ಆಗೈತೆ, ಒತ್ತಾರಕ್ಕೇನೆ ನಮ್ಮಿಬ್ರಿಗೂ ಅಡುಗೆ ಮಾಡಿಟ್ಟಿವ್ನಿ. ಹ್ಞೂ ನನಗೆ ಹಸುವಿಲ್ಲ, ಬೇಕಾದ್ರೆ ನೀನು ಊಟ ಮಾಡು. ಅಯ್ಯ ಹಂಗೆ ಹೇಳ್ಬಿಟ್ರೆ ಹೆಂಗೆ? ನೀವು ಉಣ್ಣಕ್ಕಿಲ್ಲ ಅಂದಮೇಲೆ ನಾ ಹೆಂಗೆ ಉಣ್ಣಕ್ಕಾಯ್ತದೆ? ಬನ್ನಿ ಊಟ ಮಾಡುವಂತೆ. ಕುತ್ಕೊಳ್ಳಿ. ಹಂಗೆ ನಿಂತ್ಕೊಂಡ್ಬಿಟ್ರಿ ಹೆಂಗೆ? ಬನ್ನಿ ಊಟ ಮಾಡಿ. ಊಟ ಮಾಡಿ.